ನೀವು ಹೇಳ್ತಾ ಇದ್ರಿ ಕಾವ್ಯ ನಾಮಿನೇಟ್ ಆಗಬೇಕು, ಕಾವ್ಯ ಸೇವ್ ಆಗಬಾರ್ದು ಅನ್ನೋದು ರಕ್ಷಿತನ ತಲೆನಲ್ಲಿತ್ತು ಅಂತ. ಧ್ರುವಂತ್ ಮಾತಾಡ್ತಾ ಒಂದು ಮಾತು ಹೇಳ್ತಾರೆ, ಏನಂದ್ರೆ ಗಿಲ್ಲಿ ಸುತ್ತಮುತ್ತ ಸ್ಪಂದನ ಮತ್ತೆ ಕಾವ್ಯ ಇರಬಾರ್ದು, ಒಂದು ಗಿಲ್ಲಿ ಗೆಲ್ಬೇಕು ಇಲ್ಲ ರಕ್ಷಿತಾ ಗೆಲ್ಬೇಕು, ರಕ್ಷಿತನ ತಲೆಯಲ್ಲಿ ಇದಿಷ್ಟೇ ಇದೆ ಅಂತ ಹೇಳ್ಬಿಟ್ಟು ಧ್ರುವಂತ್ ಪದೇ ಪದೇ ಒತ್ತಿ ಒತ್ತಿ ಹೇಳ್ತಾರೆ ಇದನ್ನ. ನೀವು ಒಂದು ತಿಂಗಳು ತುಂಬಾ ಹತ್ತಿರದಿಂದ ನೋಡಿರೋದು ಮನೆಯಲ್ಲಿ ಎಲ್ರು, ನಾವೆಲ್ಲ ಆದ್ರೆ 1.5 ಗಂಟೆ ನೋಡಿರ್ತೀವಿ, ನೀವು 24 hours ನೋಡಿರ್ತೀರಿ. ನಿಮಗೆ ಹಂಗ ಅನ್ಸತ್ತಾ? ಅಂದ್ರೆ ರಕ್ಷಿತನಿಗೆ ಗಿಲ್ಲಿ ಕಾವ್ಯನ ದೂರ ಮಾಡ್ಬೇಕು ಇಲ್ಲ ಗಿಲ್ಲಿ ಸ್ಪಂದನನ ದೂರ ಮಾಡ್ಬೇಕು ಅಂತ ಏನಾದ್ರು ಇದೆಯಾ ತಲೆನಲ್ಲಿ ಅಂತ? ಗೊತ್ತಿಲ್ಲ. ಅಂದರೆ ಅವಳು ಗಿಲ್ಲಿ ಮೇಲೆ ತುಂಬ ಕ್ಲೋಸ್ ಆಗಿದ್ದಾಳೆ, ಗಿಲ್ಲಿ ಜೊತೆ ತುಂಬ ಕ್ಲೋಸ್ ಆಗಿದ್ದಾಳೆ. ಸ್ಪಂದನ ಮತ್ತು ಕಾವ್ಯ ಜೊತೆ ಅವಳಿಗೆ ಅಬ್ಜೆಕ್ಷನ್ಸ್ ಇದೆ, ನಾನು ಅದನ್ನು ನೋಡಿದ್ದೀನಿ. ಯಾಕಂದರೆ ಸ್ಪಂದನ ಮತ್ತು ಕಾವ್ಯ ವಿಷಯ ಬಂದಾಗ ಅವರಿಬ್ಬರ ಇದನ್ನು ಒಪ್ಕೊಳ್ಳಲ್ಲ, ಅವರಿಬ್ಬರು ಮನೆಯಿಂದ ಹೋಗಬೇಕು, ನಾಮಿನೇಷನ್ನು ಮತ್ತೊಂದು ಮಗದೊಂದಾಗ ಅವ್ರ ಹೆಸರೇ ತಗೋತಾಳೆ. ಆ್ಯಂಡ್ ಗಿಲ್ಲಿ ವಿಷಯ ಅಂತ ಬಂದಾಗ ಸದಾ ಗಿಲ್ಲಿ ಸುತ್ತಾನೆ ಇರೋ ಕಾರಣಕ್ಕೆ ಸೊ ಮೇ ಬಿ ಗಿಲ್ಲಿ ಅವರಿಬ್ಬರ ಜೊತೆಗೆ ಇರೋದು ಬೇಡ ಅನ್ನೋ ಥರದ ಯೋಚನೆ ಇರ್ಬೋದು. ಅದು ಅವಳ ಆಟದ ಸ್ಟ್ರಾಟಜಿನ ಮತ್ತೊಂದ ನಂಗೆ ಗೊತ್ತಿಲ್ಲ. ಬಟ್ ಆ ಅಭಿಪ್ರಾಯ ಇರೋದಂತೂ ನಿಜ. ಅವಳು ಜಿನೈನಾಗ ಅದನ್ನು ಹೇಳ್ತಾಳೆ, ಹೌದು ನಂಗೆ ಇಷ್ಟ ಇಲ್ಲ ಗಿಲ್ಲಿ ಜೊತೆ ಕಾವ್ಯ ಸ್ಪಂದನ ಇರೋದು ನಂಗೆ ಇಷ್ಟ ಇಲ್ಲ ಅಂತ ನೇರವಾಗಿ ಹೇಳ್ತಾಳೆ. ಅದರಲ್ಲಿ ಏನೋ ಅದನ್ನು ಇಂಡೈರೆಕ್ಟಾಗಿ ಏನೋ ಅದು ಆ ಮೆಸೇಜ್ನ ಪಾಸ್ ಮಾಡ್ತಾ ಇಲ್ಲ, ಡೈರೆಕ್ಟಾಗಿ ಅವಳು ಆ ಮೆಸೇಜ್ನ ಪಾಸ್ ಮಾಡ್ತಾ ಇದ್ದಾರೆ. ಹಂಗಾಗಿ ಅವಳ ಅಭಿಪ್ರಾಯಕ್ಕೆ ನಾವು ಬೆಲೆ ಕೊಡಲೇಬೇಕಲ್ವ. ಓಕೆ.